ನಮಸ್ಕಾರ ಕರ್ನಾಟಕ ಸ್ನೇಹಿತರೆ, ನಾನು ತಮಿಳುನಾಡಿನ ಪ್ರವಾಸಕ್ಕೆ ಅಂತ ಹೊರಟಾಗ ತುಂಬ ದೇವಸ್ಥಾನಗಳನ್ನ ಈಗಾಗಲೇ ನೋಡಿದ್ದೀನಿ ಸ್ನೇಹಿತರೆ. ತಮಿಳುನಾಡಲ್ಲಿ 3000ಕ್ಕಿಂತ ಹೆಚ್ಚಿನ ಅಧಿಕೃತ ದೇವಸ್ಥಾನಗಳು ಲಭ್ಯವಿದೆ ನಿಮಗೆ ನೋಡಲಿಕ್ಕೆ. ಆದರೆ ಎಷ್ಟೊಂದರಲ್ಲಿ ಮೊಬೈಲ್ ಅಲ್ಲೋ ಇಲ್ಲ, ಕ್ಯಾಮ್ರಾ ಅಲ್ಲೋ ಇಲ್ಲ. ಆದರೆ ಈ ವಿಶ್ವ ಪಾರಂಪರಿಕ ಸ್ಥಳದಲ್ಲಿ ನೀವು ಆರಾಮಾಗಿ ಮೊಬೈಲ್ನ ಯೂಸ್ ಮಾಡ್ಬೋದು ಮತ್ತು ಕ್ಯಾಮ್ರಾ ಯೂಸ್ ಮಾಡ್ಬೋದು, ನೀವು ವಿಡಿಯೋ ಶೂಟ್ ಮಾಡ್ಬೋದು, ಏನಾದರೂ ಮಾಡ್ಬೋದು ಸ್ನೇಹಿತರೆ. ನಮ್ಮ ಹಿಂದೂ ಸನಾತನ ಧರ್ಮಗಳ ದೇವಾಲಯಗಳು ಬರೀ ಕಪೋಲ ಕಲ್ಪಿತ ಕಥೆಗಳನ್ನ ಮಾತ್ರ ಕೂಡಿಲ್ಲ ಸ್ನೇಹಿತರೆ. ದೇವರು, ನಂದಿ ದೇವರು, ಶಿವ ದೇವರು ಅನ್ನೋದನ್ನೆಲ್ಲ ಕಲ್ಪನೆಯನ್ನು ಸೈಡ್ಗಿಟ್ಟು ಒಳಗಡೆ ಶಿವನ ವಿಗ್ರಹ ಏನಿದೆ ಅದು ಪ್ರಕೃತಿಯ ಸಮಾನ ಅಂತ ಭಾವಿಸಿ, ಇನ್ನು ಹೊರಗಡೆ ಪ್ರಾಣಿ ಏನಿದೆ ಅದನ್ನು ಪ್ರಾಣಿ ಪಕ್ಷಿಗಳು ಅಂತ ಗಮನಿಸಿ ಸ್ನೇಹಿತರೆ. ನಮ್ಮ ಹಿಂದೂ ಸನಾತನ ಧರ್ಮದ ಕಲ್ಪನೆ ಅಷ್ಟು ಪ್ರಾಣಿಗಳಿಗೂ ಬೆಲೆ ಕೊಡ್ತಾ, ಪ್ರಕೃತಿ ಪೂಜೆ ಮಾಡ್ತಾ ಮಾನವರು ಜೀವಿಸಬೇಕು ಅನ್ನೋ ಒಂದು ಹಿನ್ನೆಲೆಯನ್ನು ಅಥವಾ ಒಂದು ಶ್ರೇಷ್ಠವಾದ ಮಾಹಿತಿಯನ್ನು ಈ ರೂಪದಲ್ಲಿ ನಮಗೆ ನನ್ನ ಸನಾತನ ಧರ್ಮ ಅಥವಾ ನನ್ನ ಪುರಾತನ ರಾಜರುಗಳು ಒದಗಿಸ್ಕೊಟ್ಟಿದ್ರು ಅನಿಸುತ್ತೆ. ಬನ್ನಿ, ತಂಜಾವೂರಿಗೆ ಎಷ್ಟು ವೀಡಿಯೋಸ್ ಮಾಡಿದ್ರು ಸಾಲೋದೇ ಇಲ್ಲ ಸ್ನೇಹಿತರೆ. ನನಗೆ ಬರೀ ವೀಡಿಯೋ ಮಾಡೋ ಹುಚ್ಚಿದ್ದಿದ್ರೆ ತುಂಬ ಸ್ಥಳಗಳಿಗೆ ಹೋದಾಗ ತುಂಬ ವೀಡಿಯೋ ಮಾಡ್ತಿದ್ದೆ. ಬಟ್ ನನ್ನ ಮನಸ್ಸಿಗೆ ಯಾವುದನ್ನು ನಿಮಗೆ ತಿಳಿಸ್ಬೇಕು ಅನ್ನೋ ಒಂದು ಹಂಬಲ ಇದೆಯೋ ಅಲ್ಲಿಗೆ ಮಾತ್ರ ತುಂಬ ವೀಡಿಯೋ ಮಾಡ್ತೀನಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ತಂಜಾವೂರಿನ ಇನ್ನಷ್ಟು ರೋಚಕ ಮಾಹಿತಿಯೊಂದಿಗೆ. ಬನ್ನಿ.